ಶಂಕರಪೋಳಿ ಅಂತಂದರೆ ಎಲ್ಲರ ತಲೆಗೆ ಬರೋದು ಸಿಹಿಯಾದ ಶಂಕರಪೋಳಿ. ದಪ್ಪಕ್ಕಿರುತ್ತೆ, ಗರಿಗರಿಯಾಗಿರುತ್ತೆ. ಆದರೆ ನನಗೆ ಖಾರ ಶಂಕರಪೋಳಿ ಸಿಕ್ಕಾಪಟ್ಟೆ ಇಷ್ಟ. ಸ್ಪೆಷಲಿ ನಮ್ಮ ಅಮ್ಮ ಮಾಡಿರೋ ಖಾರ ಶಂಕರಪೋಳಿ ಅಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ನಿಮ್ಗೆ ಯಾರಿಗೆ ಶಂಕರಪೋಳಿ ಇಷ್ಟ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನಮ್ಮಮ್ಮಂಗೆ ಅದನ್ನು ತಿಳಿಸ್ತೀನಿ. ಸೊ ಇವತ್ತು ಈ ಥರ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಖಾರ ಶಂಕರಪೋಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಜನ ಖಾರದ ಶಂಕರಪೋಳಿನ ಮೈದಾನಲ್ಲಿ ಮಾಡ್ತಾರೆ, ಆದರೆ ನಾವಿಲ್ಲಿ ಇದನ್ನು ಮೈದಾ ಮತ್ತು ಚಿರೋಟಿ ರವೆ ಎರಡು ಮಿಕ್ಸ್ ಮಾಡಿ ಮಾಡೋಣ. ಸೊ 1 ಕಪ್ ಚಿರೋಟಿ ರವೆಗೆ 1 ಕಪ್ ಮೈದಾ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಇಂಗು, ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದಾದಮೇಲೆ ಬಿಸಿ ಬಿಸಿಯಾಗಿರೋ ಎಣ್ಣೆನ ಹಾಕಬೇಕಾಗತ್ತೆ. ಈ ಥರ ಎಣ್ಣೆ ಹಾಕಿದಾಗ ಅದು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟ್ ಕೂಡ ಇರಬಾರ್ದು, ಮೃದುವಾಗಿರಬೇಕು, ಚೆನ್ನಾಗಿ ನಾದಿರಬೇಕು. ಹಾಗೆ ಅದನ್ನು ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಚೆನ್ನಾಗಿ ಅದನ್ನು ನೆನೆಸ್ಬೇಕಾಗತ್ತೆ. ನೆನೆಸಿದಾಗ ಆ ಚಿರೋಟಿ ರವೆ ಚೆನ್ನಾಗಿ ಹೀರ್ಕೊಂಡು ಮೃದುವಾಗಿ ಗರಿಗರಿಯಾಗಿ ನೆಕ್ಸ್ಟು ಶಂಕರಪೋಳಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಮ್ಮಮ್ಮ ಮಾಡೋ ಶಂಕರಪೋಳಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ದೀನಿ. ಸೊ ಇದನ್ನು ಯೂಶಲಿ ನಮ್ಮ ಮನೇಲಿ ಗೌರಿ ಹಬ್ಬದ ದಿವಸ ಮಾಡ್ತಾರೆ. ಗೌರಿ ಹಬ್ಬದ ದಿವಸ, ಗಣೇಶ ಹಬ್ಬದ ದಿವಸ ಈ ಥರ ಸ್ನ್ಯಾಕ್ಸ್ಗಳನ್ನ ತಿಂದ್ಕೊಂಡು ಫೆಸ್ಟಿವಲ್ನ ಎಂಜಾಯ್ ಮಾಡ್ಕೊಳ್ಳೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ರೆಗ್ಯುಲರ್ ಆಗಿ ಕೂಡ ನೀವು ಇದನ್ನು ಮಾಡಿ ತಿನ್ಬೋದು. ತುಂಬ ಈಸಿ ಮಾಡೋದು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಈ ಥರ ಚೆನ್ನಾಗಿ ನೀಟಾಗಿ ಕಲಸಿ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೀಟಾಗಿ ಈ ಥರ ಕಲಸಿ ನೀರೆಲ್ಲ ಹೊಂದ್ಕೊಂಡು, ತುಂಬ ನೀರು ಹಾಕಬಾರ್ದು. ಇದಕ್ಕೆ ನೀರನ್ನು ಈ ಥರ ಚುಮುಕ್ಸಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಒಂದು ಹಿಟ್ಟಿನ ಹದಕ್ಕೆ ನೀವು ಈ ಥರ ಕಲಿಸ್ಬೇಕಾಗತ್ತೆ. ನೋಡಿ, ಇದಕ್ಕೆ ಟೈಮು ಮತ್ತು ಸ್ವಲ್ಪ ಪೇಷನ್ಸ್ ಎಲ್ಲ ತುಂಬ ಬೇಕಾಗತ್ತೆ. ನೋಡಿ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಇಲ್ಲಿ. ನನಗೆ ನಾನು ಮಾಡೋ ಅಡುಗೆಗಿಂತ ನಮ್ಮಮ್ಮ ಈ ಥರ ಅಡುಗೆ ಮಾಡ್ತಾ ನಾನು ಈ ಥರ ವೀಡಿಯೋ ತೆಗೆಯೋದಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮಂಗೆ ರೇಗಿಸ್ಕೊಂಡು, ಅಮ್ಮ ಈ ಥರ ಅಲ್ಲ, ಈ ಆ್ಯಂಗಲಲ್ಲಿ ಮಾಡು, ಬಟ್ಲನ್ನ ಈ ಕಡೆ ಇಡು, ಆ ಕಡೆ ಇಡು ಅಂತ ಅವ್ರ ಹತ್ರ ಹೇಳಿ 1-2 ಸಲ ಬೈಸ್ಕೊಂಡು ವೀಡಿಯೋ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಯಾವ್ದಾರೋ ಫುಡ್ ಕ್ರಿಯೇಟರ್ಸ್ ನಿಮ್ಮ ಅಮ್ಮನ ಹತ್ರ ಅಡುಗೆ ಮಾಡಿಸಿ ಈ ಥರ ತಲೆ ತಿಂದಿದ್ದರೆ ಕಾಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಈ ಥರ ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಈ ಥರ ಚಪಾತಿ ಥರನೇ ಲಟ್ಟಿಸ್ಬೇಕು. ನೀವೆಷ್ಟು ತೆಳುವಾಗಿ ಲಟ್ಟಿಸ್ತೀರಾ ಅಷ್ಟು ಚೆನ್ನಾಗಿ ಶಂಕರಪೋಳಿ, ಖಾರ ಶಂಕರಪೋಳಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೋಬೋದು. ಬಟ್ ನನಗೆ ತೆಳುವಾಗಿದ್ದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಯಾರಾದರೂ ಮನೆಯಲ್ಲಿ ಮಾಡಿದರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಇದೆಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನೀವು ಈ ಥರ ಚಪಾತಿನ ಕಲಿಸ್ಕೋಬೋದು. ಶೇಪ್ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದರೆ ಇದು ಒತ್ತಬೇಕಾದ್ರೆ ಯಾವ ಥರನಾದರೂ ಶೇಪ್ ಆಗಿರಲಿ. ಆಮೇಲೆ ನಾವು ಈ ಥರ ಸ್ಕ್ವೇರ್ ಆಗಿ ಅಥವಾ ರೆಕ್ಟ್ಯಾಂಗಲ್ ಆಗಿ ಅಥವಾ ನಿಮಗೆ ಬೇಕಾದರೆ ಡೈಮಂಡ್ ಶೇಪ್ ಆಗಿ ಅಥವಾ ಕುಕ್ಕಿ ಕಟ್ಟರಿಂದ ನಿಮ್ಗೆ ಯಾವ್ದಾರೋ ಶೇಪ್ ಬೇಕಂದರೆ ಆ ಥರ ಶೇಪ್ ಕೂಡ ಮಾಡ್ಕೋಬೋದು. ಸೊ ನಾವು ಇಲ್ಲಿ ಡೈಮಂಡ್ ಶೇಪ್ ಮಾಡ್ತಾಯಿದ್ದೀವಿ. ಸೊ ಸೈಡ್ನೆಲ್ಲ ಕಟ್ ಮಾಡಿ ನೀಟಾಗಿ ಏನದು ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಈ ಥರ ನೋಡಿ, ಸೈಡಲ್ಲಿ ಕಟ್ ಮಾಡಿದಾಗ ಡೈಮಂಡ್ ಶೇಪ್ ಕಟ್ ಆಗುತ್ತೆ. ಶೇಪ್ ಬಗ್ಗೆ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಕೊನೆಗೆಲ್ಲ ಹೊಟ್ಟೆಗೆ ಹೋಗೋದು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ. ಇದನ್ನು ಮೈದಾ ಹಿಟ್ಟಿನಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಆದರೆ ಇದು ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಆಗುತ್ತೆ. ಸೊ ನಾವು ಅದಕ್ಕೆ ಇಲ್ಲಿ ಚಿರೋಟಿ ರವೆ ಮತ್ತು ಮೈದಾ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಈ ಥರ ಡೈಮಂಡ್ ಶೇಪಲ್ಲಿ ಚೆನ್ನಾಗಿ ಬಂದಿದೆ. ಇದನ್ನು ಬಿಡಿಸಿ ಸಪ್ರೇಟಾಗಿ ಈ ಥರ ಇಟ್ಕೊಳ್ಳೋಣ. ಇಟ್ಕೊಂಡು ಕಾದ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಬೋದು. ಲೋ ಫ್ಲೇಮಲ್ಲಿ ಏನು ಬೇಯಿಸ್ಬೇಕು ಅಂತ ಏನು ರೂಲ್ಸ್ ಇಲ್ಲ, ಯಾಕಂದರೆ ಇದು ಬೇಗ ಬೆಂದು ಬಿಡುತ್ತೆ.
ಇದಕ್ಕೇನು ನಾವು ಕಲರ್ ಬರಬೇಕು ಅಥವಾ ತುಂಬ ಕ್ರಿಸ್ಪಿ ಆಗಬೇಕು ಅವೆಲ್ಲ ಏನಿಲ್ಲ. ನೀವು ಹೈ ಹೀಟಲ್ಲೇ ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ಅದನ್ನು ಮಾಡಿದ ತಕ್ಷಣ ಒಂದ್ಸಲಿ ಮೇಲೆ ಕೆಳಗಡೆ ಇದರಲ್ಲಿ ಈ ಥರ ಮಾಡಿದ ತಕ್ಷಣ ಅದು ಉಬ್ಬಿ ಬರುತ್ತೆ. ಚೆನ್ನಾಗಿ ಉಬ್ಬಿ ಬಂದಾಗ ಅದರದ್ದು ಒಂದು ಪಫಿ ಟೆಕ್ಸ್ಚರ್ ಬರುತ್ತೆ. ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ನೋಡಿ ಹೇಗೆ ಉಬ್ತಾ ಇದೆ ಇದು. ನೀವೇನಾದರೂ ದಪ್ಪ ಒತ್ಕೊಂಡಿದ್ರೆ ಈ ಥರ ಚೆನ್ನಾಗಿ ಉಬ್ಬಲ್ಲ. ಸೊ ಹಾಗಾಗಿ ತೆಳುವಾಗಿ ಚಪಾತಿನ ಒತ್ತಿ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ನಾನು ತುಂಬ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇದೇ ಥರ ವೀಡಿಯೋಸ್ಗೆ ನಿಮಗೆ ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕು ಅಂತಂದರೆ, ಬೇರೆ ರೆಸಿಪೀಸ್ ಬೇಕು ಅಂತಂದರೆ ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇದನ್ನು ಖಂಡಿತ ಟ್ರೈ ಮಾಡ್ತೀನಿ. ನಾನೇ ಮಾಡಬೇಕು ಅಂದರೂ ಮಾಡ್ತೀನಿ, ಇಲ್ಲ ನಮ್ಮ ಅಮ್ಮನ ಕೈಲೂ ಮಾಡ್ತೀನಿ. ಸೊ ಟು ಸಬ್ಸ್ಕ್ರೈಬ್ ದ ಚಾನಲ್.